ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಯಾರೆಲ್ಲ ನನ್ನ ವಿಡಿಯೋ ಇವಾಗ ನೋಡ್ತಾ ಇದ್ದೀರಾ, ನನ್ನ ಹೆಸರು ಬಂದು ಶ್ರುತಿ ಅಂತ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋಸ್ನ ಹಾಕಿದರೆ ನಿಮಗೆ ತಕ್ಷಣಕ್ಕೆ ನೋಟಿಫಿಕೇಶನ್ಸ್ ಬರುತ್ತೆ. ನಮ್ಮ ಮನೆ ಪಕ್ಕದ ಮನೆಯವರು ಅಂದರೆ ನನ್ನ ನೇಬರು ಇವತ್ತು ನನ್ನ ಮಕ್ಕಳಿಗೆ ಅರಿಶಿನ ಕುಂಕುಮಕ್ಕೆ ಕರೆದಿದ್ದಾರೆ. ಯಾಕೆಂದರೆ ನವರಾತ್ರಿಯಲ್ಲಿ ಚಿಕ್ಕ ಪುಟ್ಟ ಹೆಣ್ಮಕ್ಳಿಗೆ 10 ಇಯರ್ಸ್ ಒಳಗಡೆ ಇರೋ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮನ ಕೊಡ್ತಾರೆ. ಲೈಕ್ ಅದನ್ನು ಕನ್ಯಾ ಪೂಜೆ ಅಂತ ಕೂಡ ಕರೀತಾರೆ ಕೆಲವು ಕಡೆ. ಸೊ ಅದಕ್ಕೆ ಇವತ್ತು ಅವರು ಕರೆದಿದ್ದಾರೆ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಇವತ್ತು ಸರಸ್ವತಿ ಪೂಜೆ. ನಮ್ಮ ಮನೇಲಿ ಕೂಡ ನಾನು ಸರಸ್ವತಿ ಪೂಜೆನ ಮಾಡಿ ಆಮೇಲೆ ಸಾಯಂಕಾಲ ಅವ್ರ ಮನೆಗೆ ಹೋಗಬೇಕು. ಸೊ ಇವಾಗ ಪೂಜೆಗೆ ನಾನು ಈ ಥರ ರೆಡಿಯಾಗಿದ್ದೀನಿ. ಇವತ್ತು ಬಂದುಬಿಟ್ಟು ರಾಯಲ್ ಬ್ಲೂ ಅಥವಾ ನೇವಿ ಬ್ಲೂ ಕಲರು. ಸೊ ನನ್ನ ಸ್ಯಾರಿ ಬಂದುಬಿಟ್ಟು ಈ ಥರ ಇದೆ. ಇದು ಬಂದು ಫ್ಯಾನ್ಸಿ ಸ್ಯಾರಿ. ಸೊ ಈ ಥರ ರೆಡಿಯಾಗಿದ್ದೀನಿ. ಈಗ ಪೂಜೆ ಮಾಡಬೇಕು. ಪೂಜೆ ಮಾಡಿ ಸಾಯಂಕಾಲ ಅವ್ರ ಮನೆಗೆ ಹೋಗೋಣ ಅಂತ. ನನಗೆ ಫಸ್ಟ್ ಟೈಮ್ ನನಗೆ ತುಂಬ ಖುಷಿ ಆಯಿತು ಅವ್ರು ಕರೆದಾಗ. ಕನ್ಯಾ ಪೂಜೆ ಮಾಡ್ತೀನಿ ಬನ್ನಿ ನಿಮ್ಮ ಮಕ್ಕಳನ್ನ ಅರಿಶಿನ ಕುಂಕುಮಕ್ಕೆ ಅಂತ. ತುಂಬ ಖುಷಿ ಆಯಿತು ಈ ಥರ ಎಲ್ಲ ಮಾಡ್ತಾರೆ ಅಂತ. ಸೊ ನಾನು ಅಂದ್ಕೊಂಡೆ ನನ್ನ ಮಕ್ಕಳು ತುಂಬ ಪುಣ್ಯ ಮಾಡಿದ್ದಾರೆ. ಹೆಣ್ಮಕ್ಳು ಇದ್ದರೆ ಏನೋ ಒಂಥರ ಚಂದ ಮನೆಯಲ್ಲಿ, ಒಂಥರ ಹಬ್ಬದ ವಾತಾವರಣ. ನಂಗೆ ತುಂಬ ಖುಷಿ ಆಯಿತು ಅವ್ರು ನನಗೆ ಕರೆದಾಗ. ಸೊ ಅದಕ್ಕೆ ಆಯಿತು ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಸಾಯಂಕಾಲ ಅವ್ರು ಯಾವ ಥರ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನವರಾತ್ರಿ 7ನೇ ದಿನ ಬಂದ್ಬಿಟ್ಟು ದೇವಿ ಕಾಳರಾತ್ರಿ. ಅವತ್ತಿನ ದಿನ ಸರಸ್ವತಿ ಪೂಜೆ ಕೂಡ ಮಾಡ್ತಾರೆ. ಸೊ ನಾವು ಕೂಡ ಸರಸ್ವತಿ ಪೂಜೆ ಮನೇಲಿ ಮಾಡಿದ್ವಿ. ನಾವು ಶೃಂಗೇರಿಗೆ ಹೋದಾಗ ಶಾರದಾ ದೇವಿದು ಫೋಟೋ ತೊಗೊಂಡು ಬಂದಿದ್ದೆ. ಅದನ್ನೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಆಟ ಆಡ್ತಾಯಿದ್ರು. ಸೊ ನಾನಿವಾಗ ಮಂಗಳಾರತಿನೆಲ್ಲ ಮಾಡ್ತಾಯಿದ್ದೀನಿ. ಸೊ ಈ ಥರ ಪೂಜೆ ಮಾಡಿದ್ದೀನಿ. ಅಲ್ಲಿ ನೀವು ಫೋಟೋ ಕೂಡ ನೋಡ್ಬೋದು, ಶೃಂಗೇರಿ ಶಾರದಾಂಬೆದು ಫೋಟೋ. ಸಾಯಂಕಾಲ ನಾನು ನಮ್ಮ ನೇಬರ್ ಮನೆಗೆ ಹೋಗಿದ್ದೆ. ಅವರು ಕೂಡ ಸರಸ್ವತಿ ಪೂಜೆ ಎಲ್ಲ ಮಾಡಿದರು. ಸೊ ಅವರು ಕೂಡ ಬುಕ್ಸು ಎಲ್ಲ ಕೂಡ ಇಟ್ಟಿದ್ದರು ಈ ಥರ. ಮತ್ತು ಮಕ್ಕಳಿಗೆಲ್ಲ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಬುಕ್ಕು ಮತ್ತು ಪೌಚ್ ಒಳಗಡೆ ಪೆನ್ನು ಪೆನ್ಸಿಲು ಎಲ್ಲ ಕೂಡ ಇತ್ತು. ಎಲ್ಲ ಪುಟ್ಟ ಆಣಿ ಮಕ್ಕಳೆಲ್ಲ ಬಂದಿದ್ದರು. ಅವ್ರಿಗೆಲ್ಲನೂ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಹೂವು ಎಲ್ಲ ಇಟ್ಟು ಅವ್ರಿಗೂ ಕೂಡ ನಮಸ್ಕಾರ ಮಾಡಿದರು. ಅವರು ನಮಸ್ಕಾರ ಮಾಡಿ ಪ್ರಸಾದ ಕಡಲೆಕಾಳು ಉಸ್ಲಿ ಮಾಡಿದರು, ಪಾಯಸ ಮಾಡಿದರು. ಅದನ್ನೆಲ್ಲ ಕೊಟ್ಟರು ಮಕ್ಕಳಿಗೆಲ್ಲ. ಅದೇ ರೀತಿ ಎಲ್ಲ ಪುಟ್ಟ ಮಕ್ಕಳಿಗೂ ಅರಿಶಿನ ಕುಂಕುಮ ಹಚ್ಚಿ ಹೂವು ಎಲ್ಲ ಕೊಟ್ಟು ಪ್ರಸಾದ ಎಲ್ಲ ಕೊಟ್ಟರು. ಇವ್ರದ್ದೆಲ್ಲ ಆದಮೇಲೆ ನನ್ನ ಮಕ್ಳಿಗೂ ಸತ ಇದೇ ರೀತಿ ಮಾಡಿದರು. ಎಲ್ಲರಿಗೂ ಕುಂಕುಮಕ್ಕೆ ಬಾಳೆಹಣ್ಣ ಕೊಟ್ಟರು. ಈಗ ಎಲ್ಲರಿಗೂ ಅಕ್ಷತೆನ ಕೊಡ್ತಾಯಿದ್ದಾರೆ, ದೇವ್ರಿಗೆ ಹಾಕಿ ಅವ್ರಿಗೂ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಅವ್ರ ಮಗಳು ಯುಕ್ತ ಅಂತ ಹೆಸರು. ಅವಳು ನನ್ನ ಪಾಪನ್ನು ಆಟ ಆಡಿಸ್ತಾ ಇದ್ದಾಳೆ. ಈಗ ಎಲ್ಲ ಮಕ್ಳಿಗೂ ಅವರು ಎಲ್ಲ ಬುಕ್ಕು ಮತ್ತು ಪೌಚು ಎಲ್ಲ ತಂದಿದ್ರಲ್ಲ, ಅದನ್ನೆಲ್ಲ ಸತ ಇವಾಗ ಕೊಡ್ತಾಯಿದ್ರು ಮಗಳ ಕೈಯಲ್ಲಿ. ನಾನು ಇದೆಲ್ಲ ಫಸ್ಟ್ ಟೈಮ್ ನೋಡಿದ್ದು, ನನಗೂ ಕೂಡ ಗೊತ್ತಿಲ್ಲ. I'll give one more for this one. One more you want? Paisa you want? No, I ate it. You want one more? I'll give
ಏನದು ಏನದು ಚಿನಿಮೆ? You want paisa? Paisa you want? ನನ್ನ ಮಕ್ಕಳು ಈ ಥರ ಆಟ ಆಡ್ತಾಯಿದ್ರು ಅವ್ರ ಮನೇಲಿ. ಯುಕ್ತದು ಮೆಡಲ್ಸು ಮತ್ತು ಐ ಡಿ ಕಾರ್ಡ್ಸು ಎಲ್ಲ ಹಾಕ್ಕೊಂಡು ಆಟ ಆಡ್ತಾಯಿದ್ರು. ಈ ಮಕ್ಕಳಿಗೆಲ್ಲ ಚಾಕ್ಲೇಟ್ಸ್ ಎಲ್ಲ ಕೊಡ್ತಾಯಿದ್ರು. ಈ ಮಕ್ಕಳು ಅಷ್ಟು ಅದ್ಭುತವಾಗಿ ಹಾಡು ಹೇಳಿದ್ರಂತೆ. ಬಟ್ ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು, ನಾನು ನೋಡಲಿಲ್ಲ ಅವರು ಹಾಡೆಲ್ಲ ಹೇಳಿದ್ದು. ಸೊ ಇವಾಗ ನನ್ನ ಮಕ್ಕಳಿಗೆ ಮುಖ ಎಲ್ಲ ತೊಳೆದು ಕೈ ಕಾಲು ಎಲ್ಲ ತೊಳೆದು ಎಲ್ಲ ಒರೆಸ್ತಾ ಇದ್ದಾರೆ. ನನ್ನ ಇನ್ನೊಬ್ಬರು ನೇಬರು ಮಗುನೂ ಬಂದಿತ್ತು. ಅವಳು ಕೂಡ 2 years ಓಲ್ಡು. ಅವಳು ನಿಂತ್ಕೊತಾನೇ ಇಲ್ಲ, ಮುಖ ಒರೆಸೋಕ್ಕೂ ಬಿಡ್ತಾಯಿಲ್ಲ, ಏನು ಒರೆಸೋಕ್ಕೂ ಬಿಡ್ತಾಯಿಲ್ಲ. ಈ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮಾಡೋದಂದರೆ ತುಂಬಾ ಕಷ್ಟ ಈ ಥರ ಪೂಜೆ ಎಲ್ಲ. ಸೊ ನಾನು ನನ್ನಿಬ್ಬರು ಮಕ್ಕಳನ್ನ ಇಟ್ಕೊಂಡು ಕೂತಿದ್ದೆ. ಇವಾಗ ಅವಳಿಗೇನು ಅರಿಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದಾರೆ. ನಿಧಿ ಸಿರಿ ಈಗ ನನ್ನ ಮಕ್ಕಳಿಗೆ ಅವರಿಗೆ ಖುಷಿ ಈ ಥರ ಎಲ್ಲ ಹಚ್ಚಿಸ್ಕೊಳ್ಳೋದು ಅಂತಂದರೆ. ಆಯ್ತು 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 ಹಾಂ ಹಾಂ ಎಲ್ಲ ಇಲ್ಲಿ ಓಕೆನಾ? ನಿಧಿ ನಿಧಿ ಅಲ್ಲಿ ಚಿನ್ನು ನೋಡೋಣ, ಮುಖ ನೋಡೋಣ. ಆಹಾಹಾ, ಆಮೇಲೆ ಹಿಂಗೆ ತಗೊಂಬಂದ್ರೆ ಇದು ಮಾಡುವಂತ ಸ್ಪೂನ್ ಕೊಡ್ಲಾ ಆಂಟಿ? ಕೊಡಿ ಕೊಡಿ ಅಂತ ಕುಡಿಸ್ತೀನಿ. ನೀ ಕುಡಿಯಲ್ಲ, ನೀನ್ ಸತ್ಯ ಲೋಟ ಕೊಡ್ತೀನಿ ನಮ್ಮ ಮಕ್ಳಿಗೂ ನನಗೂ ಎಲ್ಲರಿಗೂ ಪಾಯಸ ಕೊಟ್ಟರು. ನನ್ನ ಮಕ್ಕಳು ಎಲ್ಲ ಚೆಲ್ಬಿಡ್ತಾರೆ ಅಂತ ನಾನೆಲ್ಲ ಕಿತ್ಕೊಂಡು ಇಟ್ಕೊತಾ ಇದ್ದೀನಿ. ಅವ್ರ ಹಸ್ಬೆಂಡ್ ಕೂಡ ಕೊಡಿ ನಾನು ಕುಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಆಮೇಲೆಲ್ಲ ಟೇಬಲ್ ಮೇಲೆ ಇಟ್ಟೆ, ನಾನು ತೊಗೊಂಡು ಹೋಗ್ತೀನಿ ಮನೆಗೆ ಅಂತ ಅಂದ್ಬಿಟ್ಟು. ಅಲ್ಲಿ ಎಲ್ಲ ಬಟ್ಟೆ ಮೇಲೆಲ್ಲ ಚೆಲ್ಕೊಂಬಿಡ್ತಾರೆ, ಅದಕ್ಕೋಸ್ಕರ ಈಗ ನನಗೆ ಅರಿಶಿನ ಕುಂಕುಮನ ಇಡ್ತಾಯಿದ್ರು.
ನಮಗೂ ಕಡಲೆಕಾಳು ಉಸ್ಲಿ ಮತ್ತು ಕುಂಕುಮಕ್ಕೆ ಬಾಳೆಹಣ್ಣು ಎಲ್ಲ ಕೊಟ್ಟರು. ನನ್ನ ಮಕ್ಕಳಿಗೆ ನಮಸ್ಕಾರ ಸತ ಮಾಡ್ತಾಯಿದ್ರು. ಅವ್ರ ಮಗಳ ಕೈಯಲ್ಲಿ ನನ್ನ ಮಕ್ಕಳಿಗೆ ಈ ಮಕ್ಕಳು ಪುಟ್ಟ ಮಕ್ಕಳಲ್ವ, ಸೊ ಸ್ಲೇಟು ಮತ್ತು ಚಾಕ್ಪೀಸು ಎಲ್ಲ ಕೂಡ ಕೊಟ್ಟರು. ಇಲ್ಲಿ ಇಲ್ಲಿ ಬೃಂದ ಬೃಂದ ಇಲ್ಲಿ ಫ್ಲಾಶ್ ಗುಡ್ಡು. ಅದೇ ರೀತಿ ನನ್ನ ಇನ್ನೊಬ್ಬರು ಫ್ರೆಂಡ್ ಮನೇಲಿ, ಅವರು ನಾರ್ತ್ ಇಂಡಿಯಾ ಕಡೆಯವರು, ಅವರು ಕೂಡ ಅವ್ರ ಮನೇಲಿ ನವರಾತ್ರಿಗೆ ಈ ಥರ ಪುಟ್ಟ ಹೆಣ್ಮಕ್ಳನ್ನ ಕರೆದು ಕನ್ಯಾ ಪೂಜೆನ ಮಾಡಿದರು. ಸೊ ಅದರದ್ದು ಕ್ಲಿಪ್ ಕೂಡ ಹಾಕಿದ್ದೀನಿ. ಅವರು ಕೂಡ ಪಾದ ಎಲ್ಲ ಒರೆಸಿ, ಅವರು ಅವ್ರ ಹಸ್ಬೆಂಡು ಪಾದ ಎಲ್ಲ ಒರೆಸಿ ಕುಂಕುಮ ಎಲ್ಲ ಇಡ್ತಾ ಇದ್ದಾರೆ ಎಲ್ಲ ಹೆಣ್ಮಕ್ಳಿಗೂ, ಪುಟ್ಟ ಹೆಣ್ಮಕ್ಳಿಗೆ. ಈ ನವರಾತ್ರಿ ಕನ್ಯಾ ಪೂಜೆಗೆ ಇವರು ಪುಟ್ಟ ಹೆಣ್ಮಕ್ಳನ್ನ 9 ಜನನ ಕರೆದಿದ್ರು. ಸೊ ಇವರು ಕೂಡ ಆರತಿ ಮಾಡಿ ಕುಂಕುಮ ಇಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳಿಗೆ. ನನ್ನ ಮಗಳು ಅದನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ, ಆರತಿ ತಟ್ಟೆಯನ್ನು. ಇವ್ರ ಮನೇಲಿ ಊಟ ಕೂಡ ಇತ್ತು. ಇವ್ರು ಬಂದುಬಿಟ್ಟು ಪೂರಿ, ಚೆನ್ನ ಮಸಾಲ ಮತ್ತು ಜೀರಾ ರೈಸು, ಮತ್ತು ಈ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಚಿಪ್ಸು ಎಲ್ಲ ಕೂಡ ಮಾಡಿದರು. ಆಮೇಲೆ ಇವರು ಗಿಫ್ಟ್ ಬಂದುಬಿಟ್ಟು ಎಲ್ಲರಿಗೂ ಕವರಲ್ಲಿ ದುಡ್ಡನ್ನು ಕೊಟ್ಟರು. ನನ್ನ ಮಕ್ಕಳು ಸತ ಕೊಟ್ಟರು. ಈ ರೀತಿ ನನ್ನ ಫ್ರೆಂಡು ಮತ್ತು ನನ್ನ ನೇಬರು ನನ್ನ ಪುಟ್ಟ ಹೆಣ್ಮಕ್ಳಿಗೆ ಪೂಜೆ ಮಾಡಿ ನನಗೆ ತುಂಬ ಖುಷಿಯಾಯಿತು. ಇದು ಬಂದು ನಮ್ಮ ಏರಿಯಾದಲ್ಲಿ ದುರ್ಗಾಷ್ಟಮಿ ದಿನ ದುರ್ಗಿನ ಕೂರಿಸಿದ್ರು. 8ನೇ ದಿನ ಇದು. ತುಂಬ ಚೆನ್ನಾಗಿತ್ತು. ನಾವು ಕೂಡ ಹೋಗಿದ್ವಿ.